ಕುಶಾಲನಗರದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ನಡೀತಾ ಇದೆ ಎನ್ನಲಾದ ಬಲವಂತದ ಮತಾಂತರ ಮಹಿಳೆಯರ ದೌರ್ಜನ್ಯ ಆರೋಪದ ಹಿನ್ನೆಲೆ ಎನ್ಟಿಸಿ ಅಂಗಡಿ ಮಳಿಗೆಗಳ ಮಾಲೀಕರು ಸಿಬ್ಬಂದಿಗಳ ಸಭೆ ನಡೆಯಿತು. ಎನ್ಟಿಸಿ ಕೇಂದ್ರದ ಮಾಲೀಕ ಅಬ್ದುಲ್ ಸಲಾಂ ರಾವುತರ ನೇತೃತ್ವದಲ್ಲಿ ಎನ್ಟಿಸಿ ಕೇಂದ್ರದ ಒಳಗಿರುವ ಎಲ್ಲ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವಹಿವಾಟು ಬಂದ್ ಮಾಡಿ ಬಹಿರಂಗ ಸಭೆಯನ್ನು ನಡೆಸಿದರು. ಕೇಂದ್ರದ ವಿರುದ್ಧ ಆರೋಪಗಳ ಬಗ್ಗೆ ಮಹಿಳೆಯರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ನಲ್ಲಿ ಯಾವುದೇ ಬಲವಂತದ ಮತಾಂತರವಾಗಲಿ ಅಥವಾ ಮಹಿಳಾ ದೌರ್ಜನ್ಯ ಘಟನೆಗಳು ಇದುವರೆಗೂ ನಡೆದಿಲ್ಲ. ಈ ಕೇಂದ್ರದ ಮೇಲೆ ಮಾಡ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಎಲ್ಲ ಮಹಿಳಾ ಕಾರ್ಮಿಕರು ಒಕ್ಕೊರಲಿನಿಂದ ಖಂಡಿಸಿದರು. ನೂರಾರು ಮಹಿಳೆಯರು ಎನ್ಟಿಸಿಯ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ನಮಗೆ ಸುರಕ್ಷತಾ ವಾತಾವರಣವಿದೆ, ಯಾವುದೇ ಅಹಿತಕರ ಅನುಭವ ನಮಗೆ ಉಂಟಾಗಿಲ್ಲ ಅಂತ ಮಹಿಳಾ ಕಾರ್ಮಿಕರು ಎನ್ಟಿಸಿ ಪರವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ಅಂಗಡಿದು ಓನರು ಈ ಮತಾಂತರ ಚಟುವಟಿಕೆ ಆಗಿದೆ ಒಂದು ಮಾರ್ಚ್ 26ನೇ ತಾರೀಕಿಂದ ಮುಂಚೆ. ನಾವಿರ್ತೀವಿ ಜೂನ್ 1ನೇ ತಾರೀಕಿಗೆ. ಎಷ್ಟು ತಿಂಗಳಾಯ್ತು? ಎಲ್ಲೋ ಹೊರಗಡೆ ಆಗಿದೆ. ಈಗ ಏನ್ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಹೊರಗಿನವರು ಸಂಘ ಸಂಸ್ಥೆ ತಪ್ಪು. ನಾನು ಕರೆಕ್ಟ್ ಅಲ್ವಾ? ಈಗ ನಿಮ್ಗೆ ಎನ್ಟಿಸಿ ಆಗಿಲ್ಲ. ಬನ್ನಿ ಮಾತಾಡಿ, ಹೇಳಿ ಹೇಳಿ. ಅಲ್ಲ ಯಾರು ಮಾತಾಡ್ತಾರೆ ಹೇಳಿ. ಹೆಂಗ್ ಸರ್, ಅದು ಹೊರಗಡೆ ಆಗಿರೋದ್ರಿಂದ ಒಳಗಡೆ ಇಲ್ಲಿ ನಾವು ಎಲ್ಲ ಒಂದು ಫ್ಯಾಮಿಲಿ ತರ ಇರೋದು. ನಾವು ಯಾರು ಇಲ್ಲಿ ಜಾತಿ ಬಾಯದ ಯಾರು ಮಾಡ್ತಿಲ್ಲ. ನಾನು 3.5 ವರ್ಷದಿಂದ ಈ ನಿಸರ್ಗಧಾಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಒಳ್ಳೇದಾಗಿದೆ ಹೊರತು ಯಾವ್ದು ಕೆಟ್ಟದಾಗಿಲ್ಲ. ನಾನು ಎಷ್ಟೊತ್ತು 10 ಗಂಟೆಗೆ ಬಂದ್ರು ನಾನು 8 ಗಂಟೆವರೆಗೂ ಕೆಲಸ ಮಾಡ್ತೀನಿ. 8 ಗಂಟೆ ನೋಡಿ, ದೊಡ್ಡ ವಿಷಯ. ನಮ್ಗೆ ಹೆಲ್ಪ್ ಮಾಡ್ತಾರೆ. ಬಟ್ ಎಷ್ಟೇ ಆಟೋ ಏನು ಇಲ್ಲ ಅಂದ್ರೂ ಒಂದು ಸೆಕ್ಯೂರಿಟಿ ಸಹ ನಮ್ಗೆ ಇದೆ. ನಿಸರ್ಗಧಾಮ ಹೊರಗಡೆ ನಿಲ್ಬೇಕು ಅಂದ್ರೂ ನಮ್ಗೆ ಆಟೋಗೆ ಒಂದು ಲೈಟ್ ಹಾಕ್ಸಿದ್ದಾರೆ ನಮ್ಮ ನಿಸರ್ಗಧಾಮ ಓನರು. ಎಲ್ಲರೂ ಕೈ ಜೋಡಿಸಿ ಇಲ್ಲಿ ನಾವು ನಡೆಸೋದು ಸರ್. ಹೌದು. ಅಲ್ಲ ನೀವು ಒಂದು ಮಾತು ಕೇಳ್ಕೊಳ್ಳಿ, ನಿಮ್ದು ನೀವು ಹಾಕುವ ಬಟ್ಟೆಯನ್ನು ಚೇಂಜ್ ಮಾಡಿ ಬಲವಂತ ಇಲ್ಲ, ಇಲ್ಲಿ ಬಲವಂತ ನಡೀತಾನೆ ಇಲ್ಲ. ಅವ್ರವ್ರ ಇಷ್ಟ ಪ್ರಕಾರ ಅವ್ರು ಬರ್ತಿದ್ದಾರೆ. ನಮಗೆ ಏನ್ ಅನ್ಸುತ್ತೆ ನಾವು ಕಾಸ್ಟ್ಯೂಮ್ ಹಾಕ್ತಾ ಇದೀವಿ, ಅದು ನಮ್ಮ ಇಷ್ಟ ಪ್ರಕಾರ. ಸೊ ಅದನ್ನ ಬಲವಂತವಾಗಿ ಹೇಳೋದು ಅದು ವರ್ಡ್ ತುಂಬಾ ತಪ್ಪು ಸರ್. ಬಲವಂತ ಆಗಿಲ್ಲ. ಅವಳು ಒಂದು ವಿಷಯ ನಮ್ಗೆ ಬೇಡ, ಅದು ಬಿಟ್ಟಾಕಿ ಅದು ಹೋಗಿದ ಕತೆ. ಬಟ್ ನಮ್ ಕತೆ ನಾವು ಮಾತಾಡ್ಬೇಕು ಅಲ್ವಾ? ಪರ್ಸನಲ್ ಲೈಫ್ ಇರ್ತದೆ. ನಾವು ನಿಮ್ಗೆ ಪರ್ಸನಲ್ ಲೈಫ್ ಇರಬಾರ್ದು ಅಂತ ಹೇಳಕ್ಕೆ ನಾವು ಯಾರು ಅಲ್ಲ, ಆಯ್ತಾ? ಸೊ ಅದಕ್ಕೆ ಇರೋದು ಎನ್ಟಿಸಿ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ನಮ್ಮ ಹೆಮ್ಮೆ. ಎನ್ಟಿಸಿ ಒಳಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಅಥವಾ ಬಲವಂತದ ಮತಾಂತರ ನಡೆಯುತ್ತಿದ್ದಲ್ಲಿ ಅದು ನಮ್ಮ ಗಮನಕ್ಕೆ ತರಬೇಕಿದೆ. ಇದರೊಳಗೆ ವಹಿವಾಟು ನಡೆಸ್ತಾ ಇದ್ದ ವ್ಯಕ್ತಿ ಅದೇ ಅಂಗಡಿಯಲ್ಲಿದ್ದ ಮಹಿಳೆಯನ್ನ ಮತಾಂತರ ಮಾಡಿರುವುದು ಕೇಂದ್ರದಿಂದ ಹೊರಗೆ ನಡೆದ ಪ್ರಕರಣವಾಗಿದೆ. ಅವರ ವೈಯಕ್ತಿಕ ವಿಚಾರಕ್ಕೂ ಎನ್ಟಿಸಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಕೇಂದ್ರದ ಮಾಲೀಕ ಅಬ್ದುಲ್ ಸಲಾಂ ತಿಳಿಸಿದರು. ಅನಗತ್ಯ ಆರೋಪಗಳ ಹಿನ್ನೆಲೆಯಲ್ಲಿ ಕೇಂದ್ರದೊಳಗೆ ಕೆಲಸ ಮಾಡ್ತಾ ಇರುವ ಸಂಪೂರ್ಣ ಮಹಿಳೆಯರನ್ನು ಕೆಲಸದಿಂದ ವಜಾಗೊಳಿಸುವ ಚಿಂತನೆಯಿಂದ ಹೊಂದಲಾಗಿತ್ತು. ಎಲ್ಲ ರೀತಿಯ ಸುರಕ್ಷತೆ ರಕ್ಷಣೆಗಾಗಿ ಕೇಂದ್ರದಲ್ಲಿ ನೂರಾರು ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ. ತಾನೂ ಕೂಡ ಬಲವಂತದ ಮತಾಂತರ ಹಾಗೂ ಮಹಿಳಾ ದೌರ್ಜನ್ಯವನ್ನು ಖಂಡಿಸುತ್ತೇನೆ. ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಮಂಗಳವಾರ ನಡೆಯುವ ಮಹಿಳಾ ದೌರ್ಜನ್ಯ ವಿರೋಧಿ ಹೋರಾಟಕ್ಕೆ ಕೂಡ ತಮ್ಮ ಬೆಂಬಲವಿದೆ ಎಂದರು. ಎನ್ಟಿಸಿ ಕೇಂದ್ರ ಡ್ರಗ್ಸ್ ಮುಕ್ತ ವಾತಾವರಣವನ್ನು ಹೊಂದಿದೆ. ಕೇಂದ್ರದ ಒಳಗೆ ಯಾರಾದರೂ ಮಾದಕ ವಸ್ತುಗಳನ್ನು ತಂದು ಮಾರಾಟ ಮಾಡುವುದಾಗಲಿ ಅಥವಾ ಸೇವನೆ ಮಾಡುವ ಪ್ರಕರಣ ಕಂಡುಬಂದಲ್ಲಿ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿ. ನಾವೊಂದು ಸಭೆ ಕರೆದಿದ್ದೀವಿ. ವಿಷಯ ಧರ್ಮಾಂತರದ ವಿಷಯದಲ್ಲಿ ನಮ್ಮ ನಿಸರ್ಗಧಾಮದ ವಿಷಯ ಬಂದಿತ್ತು. ಈ ವಿಷಯದಲ್ಲಿ ನಾವೊಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಹೇಳಿಬಿಟ್ಟು ಈ ಸಭೆ ಕರೆದ್ಬಿಟ್ಟು ಎಲ್ಲರ ಜೊತೆಗೂ ನಾವು ಮಾತಾಡ್ತಾ ಇದ್ದೀವಿ. ಓಪನ್ ಆಗಿ 1.5 ಗಂಟೆ ಒಂದು ಡಿಬೇಟೇ ಚರ್ಚೆನೇ ನಡೆದು ಹೋಗಿದೆ. ಸೊ ಇದರಲ್ಲಿ ಮುಖ್ಯವಾಗಿರುವ 2 ವಿಷಯ ನಾನು ಹೇಳ್ತೇನೆ, ಬಾಕಿ ಇರೋದು ಅಂಗಡಿಯವರು ಹೇಳಿ. ಮೊದಲನೇದಾಗಿರುವ ವಿಷಯ ಅಂತ ಹೇಳಿದ್ರೆ, ನಾನು ಈ ಸಮಸ್ಯೆಯಿಂದ ಹೆಣ್ಮಕ್ಳನ್ನು ಕೆಲಸದಿಂದ ತೆಗೆದಾಕನ ಬೇಡ ಹೆಣ್ಮಕ್ಳು ಅಂತ ಹೇಳುವ ಒಂದು ತೀರ್ಮಾನ ನಾನು ಸ್ವಂತವಾಗಿ ತೀರ್ಮಾನ ಮಾಡಿಕೊಂಡೆ. ಬಟ್ ಈ ತೀರ್ಮಾನ ನಾನು ಮಾಡಿಬಿಟ್ಟು ಅಂಗಡಿ ಓನರ್ಗೆ ಹೇಳಿದೆ, ಹೆಣ್ಮಕ್ಳಿಗೂ ಹೇಳಿದೆ, ನೀವು ನಿಮ್ಮ ಸಮಸ್ಯೆಗಳಿದ್ದರೆ ಬಂದುಬಿಟ್ಟು ಹೇಳ್ಬೇಕು. ಯಾರ ಹತ್ರ ಹೋಗ್ಬಿಟ್ಟು ಸಂಘ ಸಮಸ್ಯೆ ಥರ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ. ಆದ ಕಾರಣ ತಾವು ತಮ್ಮ ಸಮಸ್ಯೆ ಹೇಳಬೇಕು ಅಂತ ನಾನು ಹೇಳಿದೆ. ಆಗ ಅವ್ರು ಬಂದಿದ್ದರು. ಅವ್ರಿಗೆ ಮುಕ್ತವಾಗಿ ಅವರ ವಿಷಯವನ್ನು ಮಡಗಕ್ಕೆ ನಾವು 1.5 ಗಂಟೆ ಟೈಮ್ ಕೊಟ್ಟಿದ್ದೀವಿ. ಹಲವಾರು ಹೆಣ್ಮಕ್ಕಳು ನಿಂತುಬಿಟ್ಟು ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ, ನಮ್ಮ ಹೆಸರು ತಂದಿದ್ದು ತಪ್ಪು ಅಂತ ಹೇಳಿದ್ದಾರೆ. ಅದರಿಂದ ಹೆಣ್ಮಕ್ಳು ಎನ್ಟಿಸಿ ಕೆಲಸ ಮಾಡಬಾರ್ದು ಅಂತ ಹೇಳುವ ಒಂದು ತೀರ್ಮಾನ ನಾನು ವಾಪಸ್ ತಗೊಂಡಿದ್ದೀನಿ. ಹೆಣ್ಮಕ್ಳು ಇನ್ನು ಮುಂದೆ ನಮ್ಮ ಎನ್ಟಿಸಿಲಿ ಕೆಲಸ ಮಾಡಿ ನಮ್ಮ ಜೊತೆ ಇರ್ತಾರೆ. ಒಂದನೇ ಆಯಿತು. ಎರಡನೇ ವಿಷಯ, ನಾಳೆದು ಜಾಥಾಕ್ಕೆ
ಜಾಥಾ ಇದೆ, ಎಲ್ಲರೂ ಬಂದು ಕರೆದುಂಟು. ಬಟ್ ಅದಕ್ಕಿಂತ ಮುಂಚಿತವಾಗಿ 3 ದಿವಸ ಮುಂಚೆನೇ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ನಾವು NTCಯನ್ನು ಕ್ಲೋಸ್ ಮಾಡಿ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಕಾರಣ ಇದೊಂದು ಸಮುದಾಯದ ವಿಷಯ. ಈ ಸಮುದಾಯದ ವಿಷಯದಲ್ಲಿ ನಾನು ಮಾತಾಡೋಕ್ಕೆ ಬರೋದು, ನಾನು ಪಂಡಿತನಲ್ಲ, ಮತ ಪಂಡಿತನಲ್ಲ, ನನಗೆ ಯಾವ ಧರ್ಮದ ವಿಷಯದಲ್ಲಿ ನಾನು ಮಾತಾಡಲ್ಲ. ಕಾರಣ ನಾನು ಒಂದು ಎಲ್ಲರೂ ಒಟ್ಟಿಗೆ ಅಂತ ಹೇಳುವ ಒಂದು ಒಂದು ಪರಿಸ್ಥಿತಿ ಇರುವವನು. ಸೊ ಆ ಜಾಥಾಗೆ NTC ವತಿಯಿಂದ ನಾವು NTCಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ನಾವು ಅವರಿಗೆ ಸಪೋರ್ಟ್ ಕೊಡ್ತೀವಿ. NTC ಡೇಟು ನಾಳೆ ನಾವು ಅವ್ರಿಗೋಸ್ಕರ ಕ್ಲೋಸ್ ಮಾಡಿ ಅವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟು ನಾವು ಕೊಡ್ತೀವಿ. ಕಾರಣ ಒಂದು ದೊಡ್ಡ ತಪ್ಪಾಗಿದೆ, ಅದು NTCಯಲ್ಲಿ ಕೆಲಸ ಮಾಡುವವರಾದ ಕಾರಣ. ಹೊರಗಿಂದ ಆಗಿರೋದು, NTCಯಿಂದ ಆಗಿಲ್ಲ. ಈ ವಿಷಯ ನಾನು ಇನ್ನೊಂದ್ಸಲ ಹೊತ್ತು ಹೇಳಬೇಕು, ಇದು NTCಯಲ್ಲಿ ನಡೆದಿಲ್ಲ. ಮಾರ್ಚ್ 26ನೇ ತಾರೀಕಿಂದ ಮುಂಚೆ ಆಗಿರೋ ಕತೆ. ನಾವೀಗ ಜುಲೈಲಿ ಇದ್ದೀವಿ, ಆದರೂ NTCಯಲ್ಲಿ ಆ ಮಾಲೀಕ ಇದ್ದ, ಅವನಿಗೊಂದು ಅಂಗಡಿ ಇತ್ತು, ಆ ಹೆಣ್ಮಕ್ಕಳಿಗೆ ಕೆಲಸ ಮಾಡ್ತಾ ಇತ್ತು. ಅದು ಪರವಾಗಿಲ್ಲ, ನಿಸರ್ಗಧಾಮದ ಹೆಸರು ಬಂದ್ಬಿಟ್ಟಿದೆ. ಆದರೂ ಆಗಿದ್ದು ಹೊರಗೆ, ಅದು ಯಾರು ಎಂತ ಅಂತ ಹೇಳ್ಬಿಟ್ಟು ಕಾನೂನು ನಮ್ಮ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ಬೇಕು. ಸೊ ನಾಳೆದು ಆ ಜಾಥಾಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹಾಕಿ ನಾಳೆ ಮಾಡ್ಬೇಕಾದ್ರೆ ಇಂಥ ಮೆರವಣಿಗೆ ಹಾಕಿ ದೌರ್ಜನ್ಯದ ವಿರುದ್ಧ ಹೋರಾಟ, ಯಾರ ವಿರುದ್ಧ? ದೌರ್ಜನ್ಯ ಮಾಡದಿರುವವರ ವಿರುದ್ಧ ಹೋರಾಟ ಮಾಡ್ಲಿ. ನಾವು ಹೋಗ್ತೀವಿ, ನಾವು ಹೋಗಿ ಜೈತರ ಕೂಗ್ತೀವಿ. ಏನಂತ ನೀವು ಹೋಗ್ಬೇಕು, ನಾವು ನೀವು ಹೋಗ್ಬೇಡ ಅಂತ ನಾನು ಹೇಳಲ್ಲ. ನಾಳೆದು ಮೆರವಣಿಗೆ ನೀವು ಯಾರ್ಯಾರಿಗೆ ಬೇಕು ನೀವು ಹೋಗ್ಬೇಕು. ನಾಳೆ ಮೆರವಣಿಗೆ ನೀವು ಸಪೋರ್ಟ್ ಮಾಡಲೇಬೇಕು. ಕಾರಣ ಅಂತ ಹೇಳಿದ್ರೆ ಅದು ಒಂದು 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 ಎಚ್ಚರಿಕೆ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಈ ತರದ ವಿಷಯ ಆಗ್ಬಾರ್ದು. ಆಗಿದ್ದು ತಪ್ಪು. ಈಗ ನಮ್ಮ NTCಯಲ್ಲಿ ಕೆಲಸ ಮಾಡುವ ಹುಡುಗಿ ಅವನವರು ಮಾಡಿದ್ದಾರೆ, ಬಟ್ 3 ತಿಂಗಳಿಂದ ನಮ್ಮ ಇಲ್ಲಿ ಇಲ್ಲ, ಹೊರಗಡೆ ಹೋಗಿ ಮಾಡಿದ್ದಾರೆ. ಬಟ್ ಈಗ ಆ ಸ್ಥಾಪನೆ, ಆ ಜಾಗ, ಅವನು ಇವನು ಅಂತ ನಾನು ಹೇಳಕ್ಕೆ ಬರಲ್ಲ. ನಮ್ಮ ವಿಷಯ ನಾವು ನೋಡ್ಕೊಳ್ಳೋಣ. ನಮ್ಗೆ ಬೇರೆಯವ್ರ ವಿಷಯಕ್ಕೆ ಬೇಕು, ನಿಮ್ಮ ವಿಷಯ ನೀಡ್ಕೊಳ್ಬೇಕು. ಈಗ ಮೇಡಮ್ ಹೇಳಿದ್ರೆ, ನಿಮ್ಮ ಹೆಸರು ಮೇಡಮ್? ರೂಪಾ ಮೇಡಮ್ ಹೇಳಿದ್ದಾರೆ, ಎಲ್ಲ ಹೆಂಗಸರ ಮೇಲೆ ದೌರ್ಜನ್ಯ ಅಂತ ಹೇಳಿದ್ರೆ ನೀವು ಏನು ಬಲಿಪಶುಗಳಲ್ಲ, ನಿಮಗೆ ನಿಮ್ಮ ರೈಟ್ಸ್ ಇದೆ. ಈಗ ಈಕ್ವಲ್ ರೈಟ್ 50-50. NTC ವ್ಯವಸ್ಥಾಪಕ ನಿರ್ದೇಶಕಿ ಆಶಾ ಸಲಾಂ ಮಾತನಾಡಿ, ಈ ಕೇಂದ್ರದಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಒಗ್ಗಟ್ಟಿನಿಂದ ಪರಸ್ಪರ ಸಹಬಾಳ್ವೆಯಿಂದ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಕೇಂದ್ರದಲ್ಲಿ ಗಣಪತಿ ಹಬ್ಬ, ಕ್ರಿಸ್ಮಸ್, ರಂಜಾನ್ ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಎಲ್ಲ ಧರ್ಮದವರು ಅನ್ಯೋನ್ಯತೆಯಿಂದ, ಭಾವೈಕ್ಯತೆಯಿಂದ ಜೀವನ ಕಂಡುಕೊಂಡಿದ್ದಾರೆ. ಅನಗತ್ಯ ಆರೋಪಗಳು ಸಲ್ಲದು ಎಂದರು. ಅಂತೇಳಿ ನಾನು ಬೂತ್ ಕನ್ವರ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, 7 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮೇಲೆ ಒಂದು ಅಪವಾದಗಳು ಬಂದಿದೆ. ಏನು ಅಂತ ಹೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ. ಸೊ ನಮಗೆ ಗೊತ್ತಿರೋ ಥರ ಯಾವುದು ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇಲ್ಲ. ಯಾಕಂದ್ರೆ ನಾವೆಲ್ಲರನ್ನೂ ಕೇಳಿ ನೋಡಿ ಮಾತಾಡಿನೇ ಮಾತಾಡ್ತಿರೋದು. ನನ್ನ ಮೇಲೆ ಅಂತೂ ನಡೆದಿಲ್ಲ, ಇರೋ ಯಾವ ಹೆಣ್ಮಕ್ಳು ಇದನ್ನು ಒಪ್ಕೋತಾ ಇಲ್ಲ. ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಹೇಳಿದ್ರೆ ಅದನ್ನ ನಾವು ಒಪ್ಕೋತೀವಿ, ಇಲ್ಲಾಂದ್ರೆ ನಾವು ಅದನ್ನ ಒಪ್ಕೊಳ್ಳಲ್ಲ. ಮತ್ತೆ ಪಾಂಪ್ಲೆಟ್ಸ್ ಮಾಡಿ ಎಲ್ಲ ಕಡೆ ಹೇಳಿದ್ದೀರಾ ದೌರ್ಜನ್ಯ ನಡೀತಾ ಇದೆ, ನಾಳೆ ಯಾವುದು ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧ ಹೋರಾಟ ಅಂತ ಹೇಳ್ತಾ ಇದ್ದೀರಾ. ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಬರ್ತಾ ಇದ್ದೀವಿ. ಬಟ್ ಒಂದು ರಿಕ್ವೆಸ್ಟ್ ಸರ್, ಹೆಣ್ಣು ಮಕ್ಕಳ ಶೋಷಣೆ ವಿರುದ್ಧ ಹೋರಾಟ ಅಂತ ಹಾಕ್ಬೇಕಾದ್ರೆ 1 ನಿಮಿಷ ಯೋಚನೆ ಮಾಡಿ, ಗಂಡು ಶೋಷಣೆ ಮಾಡುತ್ತಿರೋ ಗಂಡು ಮಕ್ಕಳ ವಿರುದ್ಧ ಹೋರಾಟ ಅನ್ನೋದು ಹಾಕ್ಬಿಡಿ. ಸೊ ನಮಗೆ ಸಮಾಧಾನ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಅಷ್ಟೊಂದು ವೀಕ್ ಇಲ್ಲ ಸರ್, ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ. ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಾವೆಲ್ಲ ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ. ಮತ್ತೆ ಶೋಷಣೆ ಹೆಸರುಗಳನ್ನ ಹಾಕ್ಬಿಡಿ. ಶೋಷಣೆ ಯಾರಿಂದ ಆಗಿದೆ, ಎಲ್ಲಿ ಆಗ್ತಿದೆ, ಯಾವ ಒಂದು ಮಹಿಳೆಗೆ ಆಗ್ತಿದೆ ಅದನ್ನ ಎತ್ತಿ ಹೇಳಿ. ಇಲ್ಲ ನಮ್ಗೆ ಗೊತ್ತಿದೆ, ಸಾಕ್ಷಿ ಇದೆ, ಎಲ್ಲ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅದನ್ನ ಹೇಳ್ಬಿಟ್ಟು ನಿಮ್ಮ ಹೋರಾಟನ ನಡೆಸಿ. ಮತ್ತೆ ಇಲ್ಲಿ ಒಂದು ಯಾವುದು NTCನ ಹೆಸರನ್ನ ಇಟ್ಕೊಂಡು ಮಾಡಬೇಡಿ, ಇಲ್ಲಿ ಧರ್ಮಗಳನ್ನ ಇಟ್ಕೊಂಡು ಮಾತಾಡ್ಬೇಡಿ. ನಾವೆಲ್ಲ ಒಟ್ಟಿಗಿದ್ದೀವಿ, ನಾವೆಲ್ಲ ಒಂದೇ ಜಾಗದಲ್ಲಿ ಇದ್ದೀವಿ. ಇದುವರೆಗೂ ನಮ್ಮ ಮೇಲೆ ಯಾವುದೇ ಥರ ಧರ್ಮ, ಜಾತಿ, ಭೇದ, ಗಂಡು ಹೆಣ್ಣು ಅನ್ನೋ ಎಲ್ಲೂ ಒಂದು ಭೇದ ಭಾವದಲ್ಲಿ ಬಂದಿಲ್ಲ. ನಾವೆಲ್ಲ ಒಗ್ಗಟ್ಟಿಂದ ಇದ್ದೀವಿ, ನಾವೆಲ್ಲ ಇನ್ನು ಮುಂದೆನೂ ಒಗ್ಗಟ್ಟಿಂದ ಇರ್ತೀವಿ. ನಮ್ಮಲ್ಲಿ ಯಾವುದೇ ಥರ ಆ ಥರ ಬದಲಾವಣೆಗಳು ಬರಲ್ಲ. ನಾವು ಯಾವತ್ತಿದ್ರೂ ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ. ನಮ್ಮದು ಒಂದೇ ದೇಶ, ಒಂದೇ ಭಾಷೆ, ಒಂದೇ ಜನ. ಸಭೆಯಲ್ಲಿ ಉದ್ಯಮಿ ರಜಾಕ್ ಹೊಸಕೋಟೆ, ಮೈಸಿ ಕತ್ತಣೀರ, RA ವಸನದ ಪರಂಜ್ಯೋತಿ ಮಾತನಾಡಿದರು. NTC ಸಿಬ್ಬಂದಿಗಳಾದ ಜ್ಯೋತಿ, ಶಶಿ, ಧನ್ಯ, ವರ್ತಕರಾದ ಯಜ್ಞಿತಾ, ಜಾನ್ಸಿ, ಮುರಳಿ, ಶಾಂತಿ, ಲೋಕೇಶ್, ರಫೀಕ್, ನಾಗರಾಜು, ಹರೀಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.